ಇಂಡಿಯಾದಲ್ಲಿ ಕ್ರಿಕೆಟ್ಗೆ ಎಷ್ಟು ಕ್ರೇಜ್ ಇದೆಯೋ ಅದೇ ರೀತಿಯಲ್ಲಿ ರಾಜಕೀಯ ಚುನಾವಣೆ ವಿಷಯ ಬಂದರೆ ಅದಕ್ಕಿಂತಲೂ ಹೆಚ್ಚು ಉತ್ಸಾಹ ಮತ್ತು ಆಸಕ್ತಿ ಜನರಲ್ಲಿ ಇರುತ್ತೆ. ಗಲ್ಲಿಯಿಂದ ಹಿಡಿದು ದಿಲ್ಲಿ ತನಕ, ಟೀ ಅಂಗಡಿಯಿಂದ ಐಟಿ ಕಚೇರಿಗಳವರೆಗೆ ಎಲ್ಲೆಡೆಯೂ ರಾಜಕೀಯವು ಮುಖ್ಯ ಚರ್ಚೆಯಲ್ಲಿರುತ್ತದೆ. ಆದರೆ ಕಳೆದ 10 ವರ್ಷಗಳಲ್ಲಿ ಈ ಚರ್ಚೆಯ ಸ್ವರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಯಾರು ಗೆಲ್ಲುತ್ತಾರೆ ಎಂಬ ಪ್ರಶ್ನೆ ಕೇಳಲಾಗುತ್ತಿತ್ತು. ಆದರೆ ಈಗ ಜನರು ಕೇಳುತ್ತಿರುವ ಒಂದೇ ಒಂದು ಪ್ರಶ್ನೆ ಅಂದರೆ ಅದು ಮೋದಿಯ ನಂತರ ಯಾರು ಎಂದು. ಮುಂಬರುವ ಚುನಾವಣೆಯಲ್ಲಿ ಪ್ರಧಾನಮಂತ್ರಿ ಯಾರಾಗ್ತಾರೆ ಎಂಬುದು. ಇದು ರಾಜಕೀಯ ವಲಯದಲ್ಲಿ ಸಭೆಗಳಲ್ಲಿ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಮುಂದಿನ ಪ್ರಧಾನಮಂತ್ರಿ ಯಾರು ಎಂಬ ಈ ಪ್ರಶ್ನೆಗೆ ಉತ್ತರ ಹುಡುಕಿದಾಗ 2 ಪ್ರಮುಖ ಹೆಸರುಗಳು ಮುಂಚೂಣಿಯಲ್ಲಿ ಇರುತ್ತೆ. ಅವರ ಹೆಸರೇ ಮಾಸ್ಟರ್ ಮೈಂಡ್ ಅಮಿತ್ ಶಾ ಮತ್ತು ಬುಲ್ಡೋಜರ್ ಬಾಬಾ ಯೋಗಿ ಆದಿತ್ಯನಾಥ್. ಇಬ್ಬರೂ ಸಹ ಮೋದಿ ಅವರ ಆಪ್ತರು, ಇಬ್ಬರೂ ಸಹ ಪಕ್ಷದ ಪ್ರಮುಖ ನಾಯಕರು. ಆದರೆ ಇಬ್ಬರ ಶೈಲಿ ಮತ್ತು ಕೆಲಸ ಮಾಡುವ ವಿಧಾನಗಳು ವಿಭಿನ್ನವಾಗಿವೆ. ಅಮಿತ್ ಶಾ ಅವರನ್ನು ರಾಜಕೀಯ ಚಾಣಕ್ಯ ಎಂದು ಕರೆಯುತ್ತಾರೆ. ಅವರು ತೆರೆಮರೆಯಲ್ಲಿ ಕೆಲಸ ಮಾಡುವ ತಂತ್ರಜ್ಞ. ಚುನಾವಣೆಗಳನ್ನು ಗೆಲ್ಲಿಸುವಲ್ಲಿ ಅವರಿಗೆ ಅಪಾರ ಅನುಭವವಿದೆ. ಪಕ್ಷದ ಸಂಘಟನೆ, ಕಾರ್ಯಕರ್ತರ ನಿರ್ವಹಣೆ ಮತ್ತು ಮತದಾರರನ್ನು ಸೆಳೆಯುವಲ್ಲಿ ಅವರು ಪರಿಣತಿ ಹೊಂದಿದ್ದಾರೆ. ಮತ್ತೊಂದೆಡೆಗೆ ಯೋಗಿ ಆದಿತ್ಯನಾಥ್, ಇವರು ಜನಪ್ರಿಯ ನಾಯಕ. ಅವರು ನೇರವಾಗಿ ಮಾತನಾಡುವ ಶೈಲಿಯಿಂದ ಜನರ ಮನ ಗೆದ್ದಿದ್ದಾರೆ. ಅವರ ಮಾತುಗಳಿಗೆ ಜನರಲ್ಲಿ ಅಪಾರ ಪ್ರತಿಕ್ರಿಯೆ ದೊರಕುತ್ತದೆ. ಹೀಗಾಗಿ ಪ್ರಶ್ನೆ ಏನೆಂದರೆ, ಮೋದಿಯ ನಂತರ ಯಾರು ದೇಶದ ನಾಯಕತ್ವ ವಹಿಸುತ್ತಾರೆ? ಅಮಿತ್ ಶಾ ಅವರ ತಂತ್ರಗಳು ಗೆಲ್ಲುತ್ತವೆಯಾ ಅಥವಾ ಯೋಗಿ ಅವರ ಜನಪ್ರಿಯತೆ ಗೆಲ್ಲುತ್ತದೆಯಾ? ಈ ಪ್ರಶ್ನೆ ಕೇವಲ ಇಬ್ಬರ ನಡುವಿನ ಸ್ಪರ್ಧೆಯಲ್ಲ. ಇದು 2 ರೀತಿಯ ರಾಜಕೀಯ ಶೈಲಿಗಳ ನಡುವಿನ ಸ್ಪರ್ಧೆಯಾಗಿದೆ. ಈ ಕಥೆಯನ್ನು ಸಿಂಪಲ್ ಆಗಿ ಅರ್ಥ ಮಾಡಿಕೊಳ್ಳಲು ನಾವು ಹಿಂದಿನ ಘಟನೆಗಳನ್ನು ಗಮನಿಸಬೇಕು. ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ಸಮಯದಲ್ಲಿ ಅಮಿತ್ ಶಾ ಅವರ ಜೊತೆ ಕೆಲಸ ಮಾಡುತ್ತಿದ್ದರು. ಆ ಸಮಯದಲ್ಲಿ ಅವರೇ ಗುಜರಾತ್ನಲ್ಲಿ ಬಿಜೆಪಿ ಪಕ್ಷವನ್ನು ಬಲಪಡಿಸಿದರು. ಹಾಗೆಯೇ ಸಾಕಷ್ಟು ಜನಪ್ರಿಯತೆಯನ್ನು ಸಹ ಗಳಿಸಿದರು. ಆದರೆ ಹೇಗೆ ಜೀವನದಲ್ಲಿ ಹೇಳು ಬೀಳು ಇರುತ್ತೋ ಹಾಗೆಯೇ ಅಮಿತ್ ಶಾ ಅವರ ಜೀವನದಲ್ಲಿ ಸಂಕಷ್ಟಗಳು ಇದ್ದವು. ಕೆಲವು ಪ್ರಕರಣಗಳ ಕಾರಣದಿಂದ ಅವರು ಜೈಲು ಜೀವನವನ್ನು ಅನುಭವಿಸಿದರು. ಆ ಸಮಯದಲ್ಲಿ ಹಲವರು ಅವರ ರಾಜಕೀಯ ಜೀವನ ಮುಗಿದಿದೆ ಎಂದು ಭಾವಿಸಿದರು. ಆದರೆ ಅವರು ಅದರಿಂದ ಹೊರಬಂದು ಇನ್ನಷ್ಟು ಬಲಿಷ್ಠರಾಗುತ್ತಾರೆ. ಅವರು ದೇಶದ ವಿವಿಧ ಭಾಗಗಳನ್ನು ಸಂಚರಿಸಿ ರಾಜಕೀಯವನ್ನು ಆಳವಾಗಿ ಅಧ್ಯಯನ ಮಾಡುತ್ತಾರೆ. 2014ರಲ್ಲಿ ನಡೆದ ಚುನಾವಣೆಯಲ್ಲಿ ಅವರದ್ದೇ ಪ್ರಮುಖ ಪಾತ್ರವಾಗಿತ್ತು. ಉತ್ತರ ಪ್ರದೇಶದಲ್ಲಿ ಪಕ್ಷಕ್ಕೆ ಭಾರೀ ಜಯ ತಂದುಕೊಟ್ಟರು. ಇದರಿಂದ ಅವರು ದೇಶದ ಪ್ರಮುಖ ನಾಯಕರಾಗಿ ಗುರುತಿಸಿಕೊಳ್ಳುತ್ತಾರೆ. ಇನ್ನೊಂದೆಡೆ ಯೋಗಿ ಆದಿತ್ಯನಾಥ್ ಅವರ ಕಥೆಯೂ ವಿಭಿನ್ನವಾಗಿದೆ. ಅವರು ಅಜಯ್ ಸಿಂಗ್ ಬಿಸ್ಟ್ ಎಂಬ ಹೆಸರಿನಿಂದ ಹುಟ್ಟಿದವರು. ನಂತರ ಸನ್ಯಾಸಿಯಾಗಿ ಯೋಗಿ ಆದಿತ್ಯನಾಥ್ ಆಗಿದರು. ಗೋರಖ್ಪುರ್ನಲ್ಲಿ ಅವರು ಸಾಮಾಜಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರು. ನಂತರ ರಾಜಕೀಯಕ್ಕೆ ಬಂದು ಸಂಸದರಾದರು. ಯೋಗಿ ಅವರು ಕೆಲವೇ ಸಮಯದಲ್ಲಿ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ನಾಯಕನಾಗಿ ಪ್ರಸಿದ್ಧರಾಗುತ್ತಾರೆ. ಅಪರಾಧಿಗಳ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುತ್ತಾರೆ. ಇದರಿಂದ ಅವರ ಜನಪ್ರಿಯತೆ ಹೆಚ್ಚಾಯಿತು. ಆದರೆ ಅವರ ಕೆಲವು ನಿರ್ಧಾರಗಳು ವಿವಾದಕ್ಕೂ ಕಾರಣವಾದವು. 2017ರಲ್ಲಿ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಆ ಸಮಯದಲ್ಲಿ ಹಲವರು ಆಶ್ಚರ್ಯಪಟ್ಟರು. ಆದರೆ ಅವರು ಆಡಳಿತದಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋರಿಸಿದರು. ಅವರ ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆ ಸುಧಾರಿಸಿದೆ ಎಂದು ಹಲವರು ನಂಬುತ್ತಾರೆ. ಇದೆಲ್ಲ ಕೇಳಿದ ಮೇಲೆ ನಿಮಗೆ ಅನಿಸಬಹುದು, ಹಾಗಿದ್ರೆ ಇವರಿಬ್ಬರಲ್ಲಿ ಯಾರು ಮುಂದಿನ ಪ್ರಧಾನಮಂತ್ರಿ ಆಗ್ತಾರೆ ಅಂತ. ಅದರ ಬಗ್ಗೆ ಹೇಳ್ತೀನಿ ಕೇಳಿ. ಇದೀಗ ಬಿಜೆಪಿಯಲ್ಲಿ ಒಂದು ಪ್ರಮುಖ ಪ್ರಶ್ನೆ ಉದ್ಭವಿಸಿದೆ. ಭವಿಷ್ಯದಲ್ಲಿ ಪಕ್ಷವನ್ನು ಮುನ್ನಡೆಸುವವರು ಯಾರು? ಅಮಿತ್ ಶಾ ಅಥವಾ ಯೋಗಿ ಆದಿತ್ಯನಾಥ್? ಇಬ್ಬರಿಗೂ ತಮ್ಮದೇ ಆದ ಬಲ ಮತ್ತು ದುರ್ಬಲತೆಗಳಿವೆ. ಅಮಿತ್ ಶಾ ಅವರ ಬಲವೆಂದರೆ ಸಂಘಟನೆ ಮೇಲೆ ಇರುವ ಹಿಡಿತ ಮತ್ತು ತಂತ್ರಜ್ಞಾನ. ಅವರು ಯಾವುದೇ ಸಮಸ್ಯೆಯನ್ನು ಪರಿಹರಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಆದರೆ ಅವರ ದುರ್ಬಲತೆ ಜನಪ್ರಿಯತೆ ಕಡಿಮೆ ಇರುವುದಾಗಿದೆ. ಇನ್ನೊಂದೆಡೆ ಯೋಗಿ ಆದಿತ್ಯನಾಥ್, ಯೋಗಿ ಅವರ ಬಲವೆಂದರೆ ಜನರಲ್ಲಿ ಇರುವ ಅಪಾರ ಬೆಂಬಲ. ಅವರು ಯುವಕರಲ್ಲಿ ಬಹಳ ಜನಪ್ರಿಯರು. ಆದರೆ ಅವರ ದುರ್ಬಲತೆ ಎಂದರೆ ಕೆಲವೊಮ್ಮೆ ಅತಿಯಾದ ಕಠಿಣತೆ ಮತ್ತು ವಿವಾದಗಳು. ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿ ಮುಂದೆ 2 ಮಾರ್ಗಗಳಿವೆ. ಒಂದು ಸಂಘಟನಾ ಶಕ್ತಿಯನ್ನು ಮುಂದುವರಿಸುವ ಅಮಿತ್ ಶಾ, ಇನ್ನೊಂದು ಜನಪ್ರಿಯತೆಯ ಮೇಲೆ ನಿಂತಿರುವ ಯೋಗಿ ಆದಿತ್ಯನಾಥ್. ಇನ್ನು ಕೊನೆಗೆ ಒಂದು ಸತ್ಯ ಏನೆಂದರೆ ಪ್ರಧಾನಮಂತ್ರಿಯನ್ನು ಜನರು ಆಯ್ಕೆ ಮಾಡುತ್ತಾರೆ. ರಾಜಕೀಯ ನಾಯಕರು ಮಾತ್ರ ನಿರ್ಧಾರ ಮಾಡಲಾರರು, ಜನರ ಬೆಂಬಲವೇ ಮುಖ್ಯ. ಇನ್ನು ನಿಮ್ಮ ಅಭಿಪ್ರಾಯ ಏನು?
ಅಮಿತ್ ಶಾ ಅವರ ತಂತ್ರಗಳು ಉತ್ತಮವೇ ಅಥವಾ ಯೋಗಿ ಅವರ ಜನಪ್ರಿಯತೆ ಉತ್ತಮವೇ? ನೀವು ಯಾರನ್ನು ಭವಿಷ್ಯದ ಪ್ರಧಾನಿಯಾಗಿ ನೋಡಲು ಬಯಸುತ್ತೀರಾ ಎಂದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಏಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಜನರ ಅಭಿಪ್ರಾಯವೇ ಅಂತಿಮ ನಿರ್ಣಯ.